ಅಮೃತಧಾರೆ ಸೀರಿಯಲ್ ಮಲ್ಲಿಗೆ ಆಪತ್ತುದೊಂದ ಪತಿರಾಯ ಸಹೋದರಿಯ ಜೀವ ಉಳಿಸಿದ ಮಹಿಮಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಶಕುಂತಲ ಮತ್ತು ಜಯದೇವ್ ಮಲ್ಲಿಗೆ ಮುಕ್ತಿ ಕಾಣಿಸಲು ಬಲು ದೊಡ್ಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಭೂಮಿಕಾ ಬೇರೆ ಈಗ ಮನೆಯಲ್ಲಿ ಇಲ್ಲ. ಇದು ಜಯದೇವ್ ಮತ್ತು ಶಕುಂತಲೆಗೆ ಒಳ್ಳೆಯ ಸಮಯವಾಗಿದ್ದು, ಜಯದೇವ್ ರೌಡಿಗಳಿಗೆ ಹಣ ಕೊಟ್ಟು ತನ್ನ ಪ್ಲಾನ್ ಅನ್ನು ಎಲ್ಲೂ ಸಮಸ್ಯೆ ಆಗದಂತೆ ಜಾರಿಗೆ ತಂದಿದ್ದಾನೆ. ಮಲ್ಲಿಯೂ ಕೂಡ ಜಯದೇವನ ಸ್ಥಿತಿಯನ್ನು ಕಂಡು ನಿಜವಾಗಲೂ ಪತಿಗೆ ತೊಂದರೆಯಾಗಿದೆ ಎಂದುಕೊಂಡು ಹೊರಟಿದ್ದಾಳೆ. ಫೈಲ್ ತೆಗೆದುಕೊಂಡು ಮನೆ ಬಿಡುವ ಮುನ್ನ ಭೂಮಿಕಾಳಿಗೆ ಫೋನ್ ಮಾಡಿದ್ದಾಳೆ. ರೌಡಿಗಳ ಕೈಯಲ್ಲಿ ಸಿಕ್ಕಿಬಿದ್ದ ಮಲ್ಲಿ. ಭೂಮಿಕಾ ಫೋನ್ ಕನೆಕ್ಟ್ ಆಗದ ಕಾರಣ ಜಯದೇವ್ ತಿಳಿಸಿದ ಲೊಕೇಶನ್ಗೆ ಹೊರಟಿದ್ದಾಳೆ. ಅಲ್ಲಿಗೆ ಹೋದ ಮಲ್ಲಿಗೆ ಆ ಸ್ಥಳವನ್ನು ನೋಡಿ ಫುಲ್ ಗಾಬರಿಯಾಗಿದೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಎಂದು ಗೊಂದಲದಲ್ಲಿರುವಾಗಲೇ ಭೂಮಿಕಾ ಫೋನ್ ಮಾಡಿದ್ದಾಳೆ. ಆದರೆ ಮಲ್ಲಿ ಮಾತನಾಡಿದ ಮಾತುಗಳು ಭೂಮಿಕಾಳಿಗೆ ಕೇಳಿಸಲಿಲ್ಲ. ಆದರೆ ಮಲ್ಲಿ ಗಾಬರಿಯಾಗುತ್ತಿದ್ದಾಳೆ ಎಂಬ ಸತ್ಯವನ್ನು ಮಾತ್ರವೇ ಅರ್ಥ ಮಾಡಿಕೊಂಡಿದ್ದಾಳೆ. ಶಕುಂತಲಾಳಿಗೆ ಫೋನ್ ಮಾಡಿ ಭೂಮಿಕಾ ವಿಚಾರಿಸುತ್ತಾಳೆ. ಆದರೆ ಶಕುಂತಲಾ ತಾನು ಕೂಡ ಮನೆಯಲ್ಲಿ ಇಲ್ಲ ಎಂದು ನೆಪ ಹೇಳಿ ಅಮರಿಸುತ್ತಾಳೆ. ಮಲ್ಲಿಯನ್ನು ಉಳಿಸಿದ ಮಹಿಮಾ. ಭೂಮಿಕಾ ಮಹಿಮಳಿಗೆ ಕರೆ ಮಾಡಿ ಮಲ್ಲಿ ಪರಿಸ್ಥಿತಿ ಬಗ್ಗೆ ವಿವರಿಸುತ್ತಿರುತ್ತಾಳೆ. ಮಲ್ಲಿಯನ್ನು ರೌಡಿಗಳು ಕೊಲೆ ಮಾಡಲು ಮುಂದಾಗುವಾಗ ಮಲ್ಲಿ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಾಳೆ. ಅಷ್ಟರಲ್ಲಿ ಮಹಿಮಾ ಕೂಡ ಪೊಲೀಸರನ್ನು ಕರೆದುಕೊಂಡು ಬರುತ್ತಾಳೆ. ಪೊಲೀಸರನ್ನು ನೋಡುತ್ತಿದ್ದಂತೆ ರೌಡಿಗಳು ತಪ್ಪಿಸಿಕೊಂಡು ಓಡುತ್ತಾರೆ. ಪೊಲೀಸರು ಮಲ್ಲಿ ಹಾಗೂ ಜಯದೇವನನ್ನು ಅಲ್ಲಿಂದ ಕರೆದುಕೊಂಡು ಬರುತ್ತಾರೆ. ಮಲ್ಲಿ ಕತೆ ಮುಗಿತು ಹೋಯಿತು. ದೊಡ್ಡ ತಲೆನೋವು ಕಡಿಮೆ ಆಗುತ್ತೆ. ಇನ್ನೇನಿದ್ರು ತಮ್ಮ ಆಟವೇ ಎಂದು ಖುಷಿಯಾಗಿದ್ದಾಳೆ ಶಕುಂತಲಾ. ಮಲ್ಲಿ ಬಂದು ಶಾಕ್ ಕೊಟ್ಟುತ್ತಾಳೆ. ಮಲ್ಲಿಯನ್ನು ಉಳಿಸಿದ ಮಹಿಮಾ. ಭೂಮಿಕಾ ಮಹಿಮಳಿಗೆ ಕರೆ ಮಾಡಿ ಮಲ್ಲಿ ಪರಿಸ್ಥಿತಿ ಬಗ್ಗೆ ವಿವರಿಸುತ್ತಾ ಮಲ್ಲಿಯನ್ನು ರೌಡಿಗಳ ಕೊಲೆ ಮಾಡಲು ಮುಂದಾದ ಬಲ್ಲಿ ಹೇಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬರುತ್ತಾಳೆ. ಅಷ್ಟರಲ್ಲಿ ಮಹಿಮಾ ಕೂಡ ಪೊಲೀಸರನ್ನು ಕರೆದುಕೊಂಡು ಬರುತ್ತಾಳೆ. ಪೊಲೀಸರು ನೋಡುತ್ತಿದ್ದಂತೆ ರೌಡಿಗಳು ತಪ್ಪಿಸಿಕೊಂಡು ಓಡುತ್ತಾರೆ. ಪೊಲೀಸರು ಮಲ್ಲಿ ಹಾಗೂ ಜಯದೇವನ ಅಲ್ಲಿಂದ ಕರೆದುಕೊಂಡು ಬರುತ್ತಾರೆ. ಮನೆಯಲ್ಲಿ ಮಲ್ಲಿಗತೆ ಮುಗಿದು ಹೋಯಿತು. ದೊಡ್ಡ ತಲೆನೋವು ಕಡಿಮೆ ಆಯಿತು ಎಂದು ಶಕುಂತಲಾಗೆ ಇರುತ್ತದೆ. ಅಮ್ಮ ಮಗನಿಗೆ ನಿರಾಸೆ. ಮಲ್ಲಿಯನ್ನು ಜೀವಂತವಾಗಿ ನೋಡಿದ ಶಕುಂತಲಾ ಫುಲ್ ಶಾಕ್ ಆಗಿದ್ದಾಳೆ. ಮಲ್ಲಿ ಜೊತೆಗೆ ಜಯದೇವ್ ಮೊರೆ ಹಾಕಿಕೊಂಡು ಇರುತ್ತಾಳೆ. ಹಿಂದೆಯೇ ಬರುವ ಮಹಿಮಾ ತಾನೇ ಇಬ್ಬರನ್ನು ರಕ್ಷಿಸಿದ್ದು ಎಂದು ಹೇಳುತ್ತಾಳೆ. ಈ ಮಾತುಗಳನ್ನು ಕೇಳಿದ ಮೇಲೆ ಶಕುಂತಲಾಳಿಗೆ ಏನು ಮಾಡಬೇಕು ಎಂದು ಗೊತ್ತಾಗುವುದಿಲ್ಲ. ಕಾಟಾಚಾರಕ್ಕೆ ಶಕುಂತಲಾ ಮಹಿಮಳ ಬಳಿ ಕ್ಷಮೆ ಕೇಳುತ್ತಾಳೆ. ಜಯದೇವನಿಗೆ ತಾನು ಮಾಡಿದ ಪ್ಲಾನ್ ಫ್ಲಾಪ್ ಆಗಿದ್ದಕ್ಕೆ ಬೇಸರ ಮಾಡಿಕೊಂಡಿದ್ದಾನೆ. ಇನ್ನು ಭೂಮಿಕಾ ಮತ್ತು ಶಕುಂತಲಾ ಫೋನ್ ಮಾಡಿ ಮಲ್ಲಿಗೆ ತೊಂದರೆ ಮಾಡಿದ್ದಾರೆ, ನಿಮ್ಮ ಬಂಡವಾಳ ಬಯಲಾಗುತ್ತಂತೆ ಮಾಡುತ್ತದೆ ಎಂದು ಹೇಳುತ್ತಾರೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and subscribe our channel for more videos.